ಗಜೇಂದ್ರಗಡ ನಗರದ ಕಾಲಕಾಲೇಶ್ವರ ವೃತ್ತದಲ್ಲಿ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗದ ಮಹತ್ವ, ಆರೋಗ್ಯಕರ ಜೀವನದಲ್ಲಿ ಅದರ ಪಾತ್ರ ಹಾಗೂ ದೈನಂದಿನ ಜೀವನದಲ್ಲಿ ಯೋಗವನ್ನ ಅಳವಡಿಸಿಕೊಳ್ಳುವ ಅಗತ್ಯತೆಯ ಕುರಿತು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅಶೋಕ್ ಬಾಗ್ಮಾರ್ ಮಾತನಾಡಿ, ಯೋಗವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಗಜೇಂದ್ರಗಡದ ವತಿಯಿಂದ ಪ್ರತಿ ವರ್ಷದಂತೆ ಇದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಂದು ನಾವು ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಗರದ ಕೆಲ ಯುವಕರುಗಳು ಪಾಲ್ಗೊಂಡಿದ್ದು ನಮಗೆಲ್ಲ ಸಂತಸದ ವಿಷಯ. ಯೋಗ ಅಂದರೆ ಇದು ಮೋಜು ಮಸ್ತಿ ಅಲ್ಲ, ಆರೋಗ್ಯದ ಅನೇಕ ರೋಗಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಇದು ಯೋಗಾಭ್ಯಾಸ. ಕೇವಲ ಯೋಗದಿಂದ ನಾವು ಇದೊಂದು ಬಿಸಿನೆಸ್ ಅಲ್ಲ, ಮಾನವೀಯತೆಯಿಂದ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅನೇಕ BP ಕಂಟ್ರೋಲ್ ಮಾಡ್ತದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥ ಯೋಗ. ಇದು ಯೋಗಾಭ್ಯಾಸದಿಂದ ಮಾನಸಿಕ ತನಾವ ಹೋಗ್ಬಿಡ್ತದೆ. ಸ್ವಸ್ಥ ಮತ್ತು ಮಸ್ತ್ ಇರಬೇಕಾದ್ರೆ ಯೋಗ ಅತಿ ಅವಶ್ಯ. ಈ ಜಗತ್ತಿನಲ್ಲಿ 165 ದೇಶಗಳಲ್ಲಿ ಇದು ಯೋಗ ಇದು ಜೂನ್ 21ರಂದು ಎಲ್ಲ ದೇಶದಲ್ಲಿ ನಡೀತಾ ಇದೆ. ಯಾಕೆಂದರೆ ಇದು ಜೂನ್ 21 ಯಾಕಂದರೆ ಇದು ದಿವಸ ಅತಿ ದೊಡ್ಡ ದಿವಸ. ವರ್ಷದಲ್ಲಿ 365 ದಿವಸದಲ್ಲಿ ಈ 21ನೇ ಜೂನು ದಿವಸ ಅತಿ ದೊಡ್ಡದು ಇರೋದರಿಂದ ಇದನ್ನ ಯೋಗ ಡೇಕ್ಕೆ ಇದನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಿಜವಾಗಿ ಇದು ನಾವೆಲ್ಲರೂ ಯಾವುದೇ ವ್ಯಸ್ತ ಇಲ್ಲ ಇದಕ್ಕೆ. ಯಾವ್ದ್ರ ಬಿಸ್ನೆಸ್ ಮಾಡಬೇಕು, ಖರ್ಚು ಮಾಡಬೇಕಾಗತ್ತೆ, ಇದಕ್ಕೇನು ಖರ್ಚಿಲ್ಲ. ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ಇದು ಯೋಗ. ಇದು ನಮ್ಮ ದೇಶದ ಒಂದು ಸಂಸ್ಕೃತಿ. ಇದು ಪುರಾತನ ಸಂಸ್ಕೃತಿಯನ್ನು ಈ 12 ವರ್ಷದ ಜಗತ್ತಿನಾದ್ಯಂತ ಪ್ರಸರಿಸುತ್ತಾ ಇವತ್ತು ಈ ಪ್ರತಿ ರಾಜ್ಯದಲ್ಲಿ, ಪ್ರತಿ ನಗರದಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಶಾಲೆಯಲ್ಲಿ, ಕಾಲೇಜಿನಲ್ಲಿ
ಯೋಗ ಮಾಡ್ತಕ್ಕಂಥ ಇವತ್ತು ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಸುಂದರ ಮಾರ್ಮಿಕ ಕಾರ್ಯಕ್ರಮ. ಇದು ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಹಿತವಾಗಬೇಕೆಂದು ಬಯಸಿ ಇಲ್ಲಿ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ನಮ್ಮ ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ, ಎಲ್ಲ ವರ್ಗದವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನ ಗಜೇಂದ್ರಗಡ ನಗರದ ಡಬಲ್ ರಸ್ತೆಯಲ್ಲಿ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಸ್ನಾತಕೋತ್ತರ ಕೇಂದ್ರ ಹಾಗೂ ಆಸ್ಪತ್ರೆಯ ವತಿಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಬಾಗ್ಮಾರ್ ಅವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಅಜಿತ್ ಕುಮಾರ್ ಬಾಗ್ಮಾರ್ ಅವರು, ಸರ್ವ ಸಿಬ್ಬಂದಿ ವರ್ಗದವರು, ನಮ್ಮ ವಿದ್ಯಾರ್ಥಿನಿಯರು ಮತ್ತು ನಗರದ ಸಾರ್ವಜನಿಕರನ್ನು ಒಳಗೊಂಡು ಈ ದಿನ ಸುಮಾರು 350ಕ್ಕೂ ಹೆಚ್ಚು ಜನ ಯೋಗಾಭ್ಯಾಸ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸಿದ್ದೇವೆ. ಯೋಗಾಭ್ಯಾಸ ಮತ್ತು ಯೋಗಶಾಸ್ತ್ರ ಆಯುರ್ವೇದದ ಒಂದು ಸಿಲೆಬಸ್ನಲ್ಲಿ ಒಂದು ಭಾಗವಾಗಿದೆ. ನಮ್ಮ ಎಲ್ಲ ಆಯುರ್ವೇದ ವಿದ್ಯಾರ್ಥಿಗಳು ಯೋಗಶಾಸ್ತ್ರವನ್ನು ಕಲಿತು ಅದರ ಒಂದು ರೋಗ ಗುಣಮುಖ ಮಾಡುವಂತಹ ಒಂದು ವಿದ್ಯೆಯನ್ನು ಅವರು ಕಲಿತಾರೆ. ಬೇರೆ ವೈದ್ಯಕೀಯ ವಿಧಾನಗಳಲ್ಲಿ ಇದು ಇಲ್ಲ, ಆಯುರ್ವೇದದಲ್ಲಿ ಇದು ಒಂದು ಸಿಲೆಬಸ್ ಭಾಗವಾಗಿರುವುದರಿಂದ ಆಯುರ್ವೇದ ವಿದ್ಯಾರ್ಥಿಗಳು ನಾಳೆ ತಮ್ಮ ಒಂದು ಪ್ರಾಕ್ಟೀಸ್ನಲ್ಲಿ ಔಷಧಿ ಕೊಡುವುದರೊಂದಿಗೆ ಅದಕ್ಕೆ ಅನುಗುಣವಾಗಿ ಯೋಗಾಭ್ಯಾಸಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಮೂಲಕ ಪೂರ್ಣ ಪ್ರಮಾಣದಲ್ಲಿ ರೋಗವನ್ನು ನಿವಾರಣೆ ಮಾಡಲು ಸರ್ವಶಕ್ತರಾಗಿರುತ್ತಾರೆ ಎಂದು ಈ ಮೂಲಕ ಹೇಳಬಯಸುತ್ತೇನೆ. ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು.